ದೆಹಲಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಒಂದು ಪ್ರಚಾರ ಕಾರ್ಯವನ್ನು ಕಾಂಗ್ರೆಸ್ನಿಂದ ಸಚಿವರಾದಂಥ ಸುಧಾಕರ್ ಅವರಿಗೂ ಕೂಡ ವಹಿಸಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಅಂದರೆ ದೆಹಲಿಯ ಚುನಾವಣೆ ಯಾವ ರೀತಿ ಪ್ರಚಾರ ನಡೀತಾ ಇದೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದ ಸುಧಾಕರ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ದೆಹಲಿಯ ಚುನಾವಣೆ ತಮ್ಮನ್ನು ಕೂಡ ಈ ಒಂದು ಪ್ರಚಾರಕ್ಕೆ ಕಾಂಗ್ರೆಸ್ ಕಡೆಯಿಂದ ಕಳಿಸಿರುವಂಥದ್ದು, ಏನು ಹೇಳ್ತೀರಾ ಸರ್ ಚುನಾವಣೆ ಬಗ್ಗೆ? ನೋಡಿ, ನನಗೆ ಒಂದು ವಿಧಾನಸಭಾ ಕ್ಷೇತ್ರ ಕಸ್ತೂರ್ಬಾ ನಗರ, ಇದಕ್ಕೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಚುನಾವಣೆ ಪ್ರಚಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಉಸ್ತುವಾರಿ ಯಾವ ರೀತಿ ಪ್ರಚಾರ ಆಗ್ತಾ ಇದೆ, ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು AICC ಅವರು ವಹಿಸಿದ್ದಾರೆ. ಒಟ್ಟಾರೆಯಾಗಿ ನಾನು ನೋಡಿದಾಗೆ ಕಳೆದ 2 ಚುನಾವಣೆಗಳು ಹೋಲಿಸಿದಾಗ ಕಾಂಗ್ರೆಸ್ ಪಕ್ಷದ ಈ ಒಂದು ಚುನಾವಣೆಯಲ್ಲಿ ಮತ ಏನು ಒಂದು ವೋಟ್ ಶೇರ್ ಇದೆ, ಖಂಡಿತ ಅದು ಹೆಚ್ಚಾಗ್ತಕ್ಕಂಥ ಅವಕಾಶ ಇದೆ. ಮತ್ತು ಹಿಂದೆ ಏನು 3 ಬಾರಿ ಸರ್ಕಾರವನ್ನು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 36%, 37% ವೋಟ್ ಶೇರ್ ಇತ್ತು. ಅದು ಕಳೆದ 2 ಚುನಾವಣೆಗಳಲ್ಲಿ 9 ಮತ್ತು 4%ಗೆ ಇಳಿದಿತ್ತು. ಖಂಡಿತ ಈ ಬಾರಿ ಒಂದು ಬದಲಾವಣೆ ನೋಡ್ತಾ ಇದ್ವಿ. ನಮ್ಮ ಮತ ಬ್ಯಾಂಕ್ ಏನಿತ್ತು ಅದು ಆಪ್ಗೆ ಒಟ್ಟೋಗಿತ್ತು, ಅದನ್ನು ಮತ್ತೆ ಮರಳಿ ಪಡಿತಕ್ಕಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಭಾಳ ಶ್ರದ್ಧೆಯಿಂದ ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಪಕ್ಷದ ಪರವಾಗಿ ಅವ್ರದ್ದೇ ಆದಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ಕೂಡ ಅವರು ಅಗಲಿರಲು ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಒಂದು ಉತ್ತಮ ಫಲಿತಾಂಶ ಆಗ್ಬೋದು ಕಾಂಗ್ರೆಸ್ಗೆ ಅಂತಕ್ಕಂಥ ನಂಬಿಕೆ ಇದೆ. ಸರ್, ಈ ಬಾರಿ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಎನ್ನುವಂಥದ್ದು ಖಂಡಿತ. ಈಗ ಕಾಂಗ್ರೆಸ್ನ ಮತಗಳ ಗಳಿಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಖಂಡಿತ ಇದು ತ್ರಿಕೋನ ಸ್ಪರ್ಧೆ ಆಗುತ್ತೆ. ಕಳೆದ ಬಾರಿ ಕೇವಲ 4% ಪಡ್ಕೊಂಡಿದ್ವಿ. ಆಗ BJPಗೆ ಮತ್ತು ಆಪ್ಗೆ ನೇರ ಆಗಿರ್ತಕ್ಕಂಥದ್ದು. ಆಪ್ ಅದರಲ್ಲಿ 53% ಮತಗಳಿಕೆಯನ್ನು ಪಡೆದಿರ್ತಕ್ಕಂಥದ್ದು. ಅದರಿಂದ ಈ ಬಾರಿ ಕಾಂಗ್ರೆಸ್ನ ಮತಗಳಿಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಫಲಿತಾಂಶದಲ್ಲಿ ಭಾಳಷ್ಟು ಏರ್ಪೇರ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡಲಿದ್ದೇವೆ. ಸರ್, ಇಲ್ಲಿ ಪ್ರಮುಖವಾಗಿ AP ವರ್ಸಸ್ ಕಾಂಗ್ರೆಸ್ ಅಥವಾ AP ವರ್ಸಸ್ BJP ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂಥ ಗೊಂದಲ. ನೋಡಿ, ಈಗ 70 ಕ್ಷೇತ್ರಗಳು ಒಟ್ಟು. ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಮತ ಗಳಿಕೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಕ್ಕಂಥ ಅವಶ್ಯಕತೆ ಇದೆ. ಕೆಲವು ಕಡೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಮತ್ತು ಕಾಂಗ್ರೆಸ್ಗೆ ನೇರ ಹಣಾಹಣಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆ ನೇರವಾಗಿ ತ್ರಿಕೋನ ಸ್ಪರ್ಧೆಗಳು ನೋಡ್ತಾ ಇದ್ದೀವಿ. ಸಮಾನಾಂತರವಾದಂಥ ಒಂದು ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಿರ್ದಿಷ್ಟವಾಗಿ ಇದೇ ರೀತಿ ಒಂದೊಂದು ಕ್ಷೇತ್ರ ಒಂದೊಂದು ರೀತಿಯ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ವಕ್ ಮಸೂದೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂದು ಪಾರ್ಲಿಮೆಂಟ್ನಲ್ಲಿ ಈ ಒಂದು ವಿಚಾರ ಕೂಡ ಮಂಡನೆ ಆಗುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನೋಡೋಣ. ಈಗ ಯಾವ ಉದ್ದೇಶದಿಂದ ಇವರು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಅದನ್ನು ವಹಿಸಿದ್ದಾರೆ. ಇವತ್ತು ಅವರು ಅವರ ವರದಿಯನ್ನು ಲೋಕಸಭೆಯಲ್ಲಿ ಮಂಡಿಸಲಿದ್ದಾರೆ. ಈಗಾಗಲೇ ಭಾಳಷ್ಟು ಜನ ಅದರಲ್ಲಿ ಸದಸ್ಯರು ಹಲವಾರು ಸಭೆಗಳಿಗೆ ಅವರ ವಿರೋಧವನ್ನು ವ್ಯಕ್ತಪಡಿಸಿ ಭಾಗವಹಿಸಿಲ್ಲ. ಇದು ಏಕಪಕ್ಷೀಯವಾಗಿ ಅವರು ಏನು ನಿರ್ಣಯವನ್ನು ಅಥವಾ ಏನು ವರದಿಯನ್ನು ನೀಡ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸರ್, ಪ್ರಮುಖವಾಗಿ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿರೋಧ ಯಾಕೆ ಎನ್ನುವಂಥದ್ದು ನೋಡಿ, ಈಗ BJPಯವರ ಉದ್ದೇಶಗಳು, ಅವರ ಅಜೆಂಡಾ ಒಂದೊಂದಾಗಿ ಅವರು ಒಂದು ವ್ಯವಸ್ಥೆಯನ್ನು, ಒಂದು ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ವಫ್ ಅಂತಕ್ಕಂಥದ್ದು ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಅದಕ್ಕೆ 92 ಅಂತ ಕಾಣುತ್ತೆ, ಬಹುಶಃ 92ನೇ ಇಸ್ವಿಯ ನಂತರದಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಕಾಯಿದೆ, ಹಿಂದೆ ಎಲ್ಲ ಅದರದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇತ್ತು. ಆದರೆ ಈಗ ಅದಕ್ಕೆ ಏಕಾಏಕಿ ಬದಲಾವಣೆ ತರ್ತಕ್ಕಂಥದ್ದು, ಅದರಲ್ಲಿ ಏನೋ ಕೆಲವು ಮಾರ್ಪಾಡುಗಳು ತರಬೇಕು ಅಂತಕ್ಕಂಥದ್ದು ನೋಡಿ, ಯಾವ ರೀತಿ ಆಡಳಿತದ ದೃಷ್ಟಿಯಿಂದ ತರ್ತಾರ ಅಥವಾ ಬೇರೆ ಇವರ ಇಡನ್ ಅಜೆಂಡಾ ಏನಾದರೂ ಅದರಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ಆ ವರದಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ಅದರಿಂದ ಅದನ್ನು ನೋಡಿ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅದಕ್ಕೆ ಯಾವ ರೀತಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಗಮನಿಸ್ತಾರೆ. ಸರ್, ಈಗ ಈ ಒಂದು ವಿಚಾರವಾಗಿ BJP ಟೀಮ್ ಹಲವು ಆರೋಪಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಏನು ಅಧ್ಯಕ್ಷರಿಗೆ, ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಟಿ ಏನಿದೆ, ಕಮಿಟಿಗೆ ಕೊಡುವಂತಹ ಸಂದರ್ಭದಲ್ಲಿ ಹಲವು ಸಚಿವರಿರ್ಬೋದು, ಕಾಂಗ್ರೆಸ್ ನಾಯಕರ ವಿರುದ್ಧ ಆರೋಪ ಮಾಡಿದ್ರು. ಆರೋಪದ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೀವಿ ಅನ್ನುವಂತಹ ಮಾತನ್ನು BJPಗರು ಹೇಳ್ತಾ ಇದ್ರು. ಇಲ್ಲಿ ರಾಜ್ಯದಲ್ಲಿ ನೋಡಿ, ಈಗ ಹಿಂದೆ
ಅನ್ವರ್ ಮಾನ್ಪಾಡಿ ಅಂತಕ್ಕಂಥ ಅವರ ಅಧ್ಯಕ್ಷತೆಯಲ್ಲಿ ಹಿಂದೆ 2008 ಮತ್ತು 2013ರ ಅವಧಿಯಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ಸಮಿತಿಯನ್ನು ಮಾಡಿದರು. ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದರು. ಅದರಲ್ಲಿ ಕೆಲವ್ರ ಮೇಲೆ ಆರೋಪ ಇದೆ. ಆದರೆ ಯಾಕೆ ಅದನ್ನು ಅವರು ಆ ರೀತಿ ಏನಾದರೂ ಇದ್ದಲ್ಲಿ ಅದರಲ್ಲಿ ಏನಾದರೂ ಅವರ ಆರೋಪ ಮಾಡಿರ್ತಕ್ಕಂಥದ್ದು ಬಗ್ಗೆ ತನಿಖೆ ಮಾಡ್ಬೋದಿತ್ತು. ಸುಮ್ಮನೆ ವಿನಾಕಾರಣ ಕೇವಲ ಕೆಲವರ ಹೆಸರನ್ನು ಹಾಳು ಮಾಡಬೇಕು, ಅವರ ಹೆಸರಿಗೆ ಮಸಿ ಬಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡ್ತಕ್ಕಂಥದ್ದು ಇದೆ. ಅದರಿಂದ ನಿಮಗೆ ಗೊತ್ತಿದೆ, ಅನ್ವರ್ ಮಾನ್ಪಾಡಿ ಅವರು ಆ ವರದಿಯನ್ನು ಹೊರಗೆ ತರಬಾರ್ದು ಅಂಥೇಳಿ ವಿಜೇಂದ್ರ ಅವರು ಅವರಿಗೆ ಹಣದ ಆಮಿಷವನ್ನು ಒಡ್ಡಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದ್ರ ಬಗ್ಗೆ ಆಡಿಯೋ ಕೂಡ ಹೊರಗೆ ಬರ್ತಕ್ಕಂಥದ್ದಾಗಿದೆ. ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಪ್ರಯತ್ನ, ಕೇವಲ ರಾಜಕೀಯವಾಗಿ ಒಂದು ದ್ವೇಷ ಸಾಧಿಸ್ತಕ್ಕಂಥದ್ದು ಮತ್ತು ಮತ್ತೊಬ್ಬರ ಮೇಲೆ ಒಂದು ಸುಳ್ಳು ಆಪಾದನೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ. ಧನ್ಯವಾದಗಳು ಸರ್. ಇದಿಷ್ಟು ಸಚಿವರಾದ ಸುಧಾಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ದೆಹಲಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಒಂದು ಪ್ರಚಾರ ಕಾರ್ಯವನ್ನು ಕಾಂಗ್ರೆಸ್ನಿಂದ ಸಚಿವರಾದಂಥ ಸುಧಾಕರ್ ಅವ್ರಿಗೂ ಕೂಡ ವಹಿಸಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ, ಅಂದರೆ ದೆಹಲಿಯ ಚುನಾವಣೆ ಯಾವ ರೀತಿ ಪ್ರಚಾರ ನಡೀತಾ ಇದೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದ ಸುಧಾಕರ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ದೆಹಲಿಯ ಚುನಾವಣೆ ತಮ್ಮನ್ನು ಕೂಡ ಈ ಒಂದು ಪ್ರಚಾರಕ್ಕೆ ಕಾಂಗ್ರೆಸ್ ಕಡೆಯಿಂದ ಕಳಿಸಿರುವಂಥದ್ದು, ಏನು ಹೇಳ್ತೀರಾ ಸರ್ ಚುನಾವಣೆ ಬಗ್ಗೆ? ನೋಡಿ, ನನಗೆ ಒಂದು ವಿಧಾನಸಭಾ ಕ್ಷೇತ್ರ ಕಸ್ತೂರ್ಬಾ ನಗರ, ಇದಕ್ಕೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಚುನಾವಣೆ ಪ್ರಚಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಉಸ್ತುವಾರಿ ಯಾವ ರೀತಿ ಪ್ರಚಾರ ಆಗ್ತಾಯಿದೆ, ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು AICC ಅವರು ವಹಿಸಿದ್ದಾರೆ. ಒಟ್ಟಾರೆಯಾಗಿ ನಾನು ನೋಡಿದಾಗೆ ಕಳೆದ 2 ಚುನಾವಣೆಗಳು ಹೋಲಿಸಿದಾಗ ಕಾಂಗ್ರೆಸ್ ಪಕ್ಷದ ಈ ಒಂದು ಚುನಾವಣೆಯಲ್ಲಿ ಮತ ಏನು ಒಂದು ವೋಟ್ ಶೇರ್ ಇದೆ, ಖಂಡಿತ ಅದು ಹೆಚ್ಚಾಗ್ತಕ್ಕಂಥ ಅವಕಾಶ ಇದೆ. ಮತ್ತು ಹಿಂದೆ ಏನು 3 ಬಾರಿ ಸರ್ಕಾರವನ್ನು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 36%, 37% ವೋಟ್ ಶೇರ್ ಇತ್ತು. ಅದು ಕಳೆದ 2 ಚುನಾವಣೆಗಳಲ್ಲಿ 9 ಮತ್ತು 4%ಗೆ ಇಳಿದಿತ್ತು. ಖಂಡಿತ ಈ ಬಾರಿ ಒಂದು ಬದಲಾವಣೆ ನೋಡ್ತಾ ಇದ್ವಿ. ನಮ್ಮ ಮತ ಬ್ಯಾಂಕ್ ಏನಿತ್ತು ಅದು ಆಪ್ಗೆ ಒಟ್ಟೋಗಿತ್ತು. ಅದನ್ನು ಮತ್ತೆ ಮರಳಿ ಪಡಿತಕ್ಕಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಭಾಳ ಶ್ರದ್ಧೆಯಿಂದ ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಪಕ್ಷದ ಪರವಾಗಿ ಅವ್ರದ್ದೇ ಆದಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ಕೂಡ ಅವರು ಹಗಲಿರುಳು ಅವರ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಒಂದು ಉತ್ತಮ ಫಲಿತಾಂಶ ಆಗ್ಬೋದು ಕಾಂಗ್ರೆಸ್ಗೆ ಅಂತಕ್ಕಂಥ ನಂಬಿಕೆ ಇದೆ. ಸರ್, ಈ ಬಾರಿ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಎನ್ನುವಂಥದ್ದು ಖಂಡಿತ. ಈಗ ಕಾಂಗ್ರೆಸ್ನ ಮತಗಳ ಗಳಿಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಖಂಡಿತ ಇದು ತ್ರಿಕೋನ ಸ್ಪರ್ಧೆ ಆಗುತ್ತೆ. ಕಳೆದ ಬಾರಿ ಕೇವಲ 4% ಪಡ್ಕೊಂಡಿದ್ವಿ. ಆಗ BJPಗೆ ಮತ್ತು ಆಪ್ಗೆ ನೇರ ಆಗಿರ್ತಕ್ಕಂಥದ್ದು. ಆಪ್ ಅದರಲ್ಲಿ 53% ಮತಗಳಿಕೆಯನ್ನು ಪಡೆದಿರ್ತಕ್ಕಂಥದ್ದು. ಅದರಿಂದ ಈ ಬಾರಿ ಕಾಂಗ್ರೆಸ್ನ ಮತಗಳಿಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಫಲಿತಾಂಶದಲ್ಲಿ ಭಾಳಷ್ಟು ಏರ್ಪೇರ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡಲಿದ್ದೇವೆ. ಸರ್, ಇಲ್ಲಿ ಪ್ರಮುಖವಾಗಿ AP ವರ್ಸಸ್ ಕಾಂಗ್ರೆಸ್ ಅಥವಾ AP ವರ್ಸಸ್ BJPನ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂಥ ಗೊಂದಲ. ನೋಡಿ, ಈಗ 70 ಕ್ಷೇತ್ರಗಳು ಒಟ್ಟು. ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಮತ ಗಳಿಕೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಕ್ಕಂಥ ಅವಶ್ಯಕತೆ ಇದೆ. ಕೆಲವು ಕಡೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಮತ್ತು ಕಾಂಗ್ರೆಸ್ಗೆ ನೇರ ಹಣಾಹಣಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆ ನೇರವಾಗಿ ತ್ರಿಕೋನ ಸ್ಪರ್ಧೆಗಳು ನೋಡ್ತಾ ಇದ್ದೀವಿ. ಸಮಾನಾಂತರವಾದಂಥ ಒಂದು ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಿರ್ದಿಷ್ಟವಾಗಿ ಇದೇ ರೀತಿ ಒಂದೊಂದು ಕ್ಷೇತ್ರ ಒಂದೊಂದು ರೀತಿಯ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ವಕ್ ಮಸೂದೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂದು ಪಾರ್ಲಿಮೆಂಟ್ನಲ್ಲಿ ಈ ಒಂದು ವಿಚಾರ ಕೂಡ ಮಂಡನೆ ಆಗುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನೋಡೋಣ. ಈಗ ಯಾವ ಉದ್ದೇಶದಿಂದ ಇವರು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಅದನ್ನು ವಹಿಸಿದ್ದಾರೆ. ಇವತ್ತು ಅವರು ಅವರ ವರದಿಯನ್ನು ಲೋಕಸಭೆಯಲ್ಲಿ ಮಂಡಿಸಲಿದ್ದಾರೆ. ಈಗಾಗಲೇ ಭಾಳಷ್ಟು ಜನ ಅದರಲ್ಲಿ ಸದಸ್ಯರು ಹಲವಾರು ಸಭೆಗಳಿಗೆ ಅವರ ವಿರೋಧವನ್ನು ವ್ಯಕ್ತಪಡಿಸಿ ಭಾಗವಹಿಸಿಲ್ಲ. ಇದು ಏಕಪಕ್ಷೀಯವಾಗಿ ಅವರು ಏನು ನಿರ್ಣಯವನ್ನು ಅಥವಾ ಏನು ವರದಿಯನ್ನು ನೀಡ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸರ್, ಪ್ರಮುಖವಾಗಿ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿರೋಧ ಯಾಕೆ ಎನ್ನುವಂಥದ್ದು ನೋಡಿ, ಈಗ BJPಯವರ ಉದ್ದೇಶಗಳು, ಅವರ ಅಜೆಂಡಾ
ಒಂದೊಂದಾಗಿ ಅವರು ಒಂದು ವ್ಯವಸ್ಥೆಯನ್ನು, ಒಂದು ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ವಫ್ ಅಂತಕ್ಕಂಥದ್ದು ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಅದಕ್ಕೆ 92 ಅಂತ ಕಾಣುತ್ತೆ, ಬಹುಶಃ 92ನೇ ಇಸ್ವಿಯ ನಂತರದಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಕಾಯ್ದೆ, ಹಿಂದೆ ಎಲ್ಲ ಅದರದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇತ್ತು. ಆದರೆ ಈಗ ಅದಕ್ಕೆ ಏಕಾಏಕಿ ಬದಲಾವಣೆ ತರ್ತಕ್ಕಂಥದ್ದು, ಅದರಲ್ಲಿ ಏನೋ ಕೆಲವು ಮಾರ್ಪಾಡುಗಳು ತರಬೇಕು ಅಂತಕ್ಕಂಥದ್ದು, ನೋಡಿ ಯಾವ ರೀತಿ ಆಡಳಿತದ ದೃಷ್ಟಿಯಿಂದ ತರ್ತಾರ ಅಥವಾ ಬೇರೆ ಇವರ ಇಡನ್ ಅಜೆಂಡಾ ಏನಾದರೂ ಅದರಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ಆ ವರದಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ಅದರಿಂದ ಅದನ್ನು ನೋಡಿ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅದಕ್ಕೆ ಯಾವ ರೀತಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಗಮನಿಸ್ತಾರೆ. ಸರ್, ಈಗ ಈ ಒಂದು ವಿಚಾರವಾಗಿ BJP ಟೀಮ್ ಹಲವು ಆರೋಪಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಏನು ಅಧ್ಯಕ್ಷರಿಗೆ, ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಟಿ ಏನಿದೆ, ಕಮಿಟಿಗೆ ಕೊಡುವಂತಹ ಸಂದರ್ಭದಲ್ಲಿ ಹಲವು ಸಚಿವರಿರ್ಬೋದು, ಕಾಂಗ್ರೆಸ್ ನಾಯಕರ ವಿರುದ್ಧ ಆರೋಪ ಮಾಡಿದ್ರು. ಆರೋಪದ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೀವಿ ಅಂತ ಅನ್ನುವಂತಹ ಮಾತನ್ನು BJPಗರು ಹೇಳ್ತಾ ಇದ್ರು. ಇಲ್ಲಿ ರಾಜ್ಯದಲ್ಲಿ ನೋಡಿ, ಈಗ ಹಿಂದೆ ಅನ್ವರ್ ಮಾನ್ಪಾಡಿ ಅಂತಕ್ಕಂಥವರ ಅಧ್ಯಕ್ಷತೆಯಲ್ಲಿ ಹಿಂದೆ 2008 ಮತ್ತು 2013ರ ಅವಧಿಯಲ್ಲಿದ್ದಂಥ BJP ಸರ್ಕಾರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ಸಮಿತಿಯನ್ನು ಮಾಡಿದರು. ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದರು. ಅದರಲ್ಲಿ ಕೆಲವ್ರ ಮೇಲೆ ಆರೋಪ ಇದೆ. ಆದರೆ ಯಾಕೆ ಅದನ್ನು ಅವರು ಆ ರೀತಿ ಏನಾದರೂ ಇದ್ದಲ್ಲಿ ಅದರಲ್ಲಿ ಏನಾದರೂ ಅವರ ಏನು ಆರೋಪ ಮಾಡಿರ್ತಕ್ಕಂಥದ್ದು ಬಗ್ಗೆ ತನಿಖೆ ಮಾಡ್ಬೋದಿತ್ತು. ಸುಮ್ಮನೆ ವಿನಾಕಾರಣ ಕೇವಲ ಕೆಲವರ ಹೆಸರನ್ನು ಹಾಳು ಮಾಡಬೇಕು, ಅವರ ಹೆಸರಿಗೆ ಮಸಿ ಬಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡ್ತಕ್ಕಂಥದ್ದು ಇದೆ. ಅದರಿಂದ ನಿಮಗೆ ಗೊತ್ತಿದೆ, ಅನ್ವರ್ ಮಾನ್ಪಾಡಿ ಅವರು ಆ ವರದಿಯನ್ನು ಹೊರಗೆ ತರಬಾರ್ದು ಅಂಥೇಳಿ ವಿಜೇಂದ್ರ ಅವರು ಅವರಿಗೆ ಹಣದ ಆಮಿಷವನ್ನು ಒಡ್ಡಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದ್ರ ಬಗ್ಗೆ ಆಡಿಯೋ ಕೂಡ ಹೊರಗೆ ಬರ್ತಕ್ಕಂಥದ್ದಾಗಿದೆ. ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಪ್ರಯತ್ನ, ಕೇವಲ ರಾಜಕೀಯವಾಗಿ ಒಂದು ದ್ವೇಷ ಸಾಧಿಸ್ತಕ್ಕಂಥದ್ದು ಮತ್ತು ಮತ್ತೊಬ್ಬರ ಮೇಲೆ ಒಂದು ಸುಳ್ಳು ಆಪಾದನೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ. ಧನ್ಯವಾದಗಳು. ಇದಿಷ್ಟು ಸಚಿವರಾದ ಸುಧಾಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.